ಇಂದು ಎಸ್.ಟಿ. ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರಿಗೆ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ಕೇಂದ್ರದ ಶಿಸ್ತು ಸಮಿತಿ ಕಮಿಟಿ ನೋಟಿಸ್ ಹೊರಡಿಸಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಯಶವಂತಪುರ ಶಾಸಕರಾದಂತಹ ಎಸ್.ಟಿ. ಸೋಮಶೇಖರ್ ಅವರಿದ್ದಾರೆ. ಅವ್ರಿಗೆ ಮಾತಾಡ್ಸೋಣ. ಸರ್ ನಮಸ್ತೆ ಸರ್. ಇವತ್ತು ಏನು ಪಕ್ಷದಿಂದ ನಿಮಗೆ ಉಚ್ಚಾಟನೆ ಮಾಡಿದ್ದಾರೆ, ಇದು ನಿಮಗೆ ಎಕ್ಸ್ಪೆಕ್ಟೆಡ್ ಇತ್ತ? ಯಾವ ರೀತಿಯಾಗಿತ್ತು ಸರ್? 100% ಎಕ್ಸ್ಪೆಕ್ಟ್ ಇತ್ತು. ಸಂತೋಷ, ಸ್ವಾಗತ ಮಾಡ್ತೇನೆ. ಸರ್, ಬಿಜೆಪಿ ನಾಯಕರು ಕೂಡ ಅದೇ ರೀತಿ ಹೇಳ್ತವ್ರೆ. ವಿಜಯೇಂದ್ರ ಅವರಾಗಿರ್ಬೋದು ಮತ್ತು ಸಿ.ಟಿ. ರವಿ ಅವರಾಗಿರ್ಬೋದು, ಇದನ್ನ ಸ್ವಾಗತ ಮಾಡ್ತೀವಿ. ಯಾರೋ ಒಬ್ರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ಈ ರೀತಿ ಮಾಡೋದು ಸ್ವಾಗತ ಮಾಡ್ತೀವಿ, ಮುಂದೆ ಯಾರು ಕೂಡ ಮಾಡೋದಿಲ್ಲ ಅಂತ ಹೇಳ್ತಾರೆ. ಇವಾಗ ಬಿಜೆಪಿ ಹೈಕಮಾಂಡ್ ನನ್ನ ಎಕ್ಸ್ಪೆಲ್ ಮಾಡಿದ್ದಾರೆ. ಎಕ್ಸ್ಪೆಲ್ ಮಾಡಿದ್ದು ಸರಿ ಇಲ್ಲ ಅಂತಕ್ಕಂಥದ್ದು ಯಾರು ಕೂಡ ಹೇಳೋದಿಲ್ಲ. ರಾಷ್ಟ್ರೀಯ ಪಕ್ಷಗಳಲ್ಲಿ ಒಂದು ಶಿಸ್ತು, ಪರ ಮಾತನಾಡಕ್ಕೆ ಅವ್ರು ಯಾರಿಗೂ ಕೂಡ ಇಲ್ಲ. ಹೈಕಮಾಂಡ್ ವಿರೋಧ ಯಾಕೆ ಅಂತ ಹೇಳಿ, ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಸ್ವಾಗತ ಮಾಡೇ ಮಾಡ್ತಾರೆ. ಅವರಿಂದ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಅದಕ್ಕೇನು, ಈಗ ನಾವು ಸ್ವಾಗತ ಮಾಡ್ತಾ ಇದೀವಿ, ಅವರು ಸ್ವಾಗತ ಮಾಡ್ತಾವ್ರೆ. ಸರ್, ನಿಮಗೇನಾದ್ರೂ ಬೇಸರ ಅನ್ಸುತ್ತಾ? ಯಾಕಂದ್ರೆ ಈ ಹಿಂದೆ ನೀವು ಪಕ್ಷಕ್ಕೆ ಸೇರಿದಂತ ಸಂದರ್ಭದಲ್ಲಿ ಸಾಕಷ್ಟು ಪಕ್ಷ ಸಂಘಟನೆ ಮಾಡಿದ್ರಿ, ಮತ್ ಸಚಿವರಾಗಿದ್ರಿ, ಇದ್ರ ಬಗ್ಗೆ ಎಲ್ಲ ನೀವು ಸಾಕಷ್ಟು ಕೆಲಸ ಕೂಡ ಮಾಡಿದ್ರಿ. ಇದ್ರ ಬಗ್ಗೆ ನಿಮಗೆ ಏನಾದ್ರೂ ಬೇಸರ ಅನ್ಸುತ್ತಾ ಈಗ ಈ ರೀತಿ ಘಟನೆ ನಡೆದಿದ್ದು? 100% ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿ ಇಷ್ಟೆಲ್ಲ ದುಡಿದದ್ದು ತಪ್ಪಾಯ್ತು ಅಂತ ಈಗ ಅನ್ನಿಸ್ತಾ ಇದೆ. ಬಟ್ ಆದ್ರೂ ಅದ್ಯಾವುದು ಗಮನಿಸದೆ ಎಕ್ಸ್ಪೆಲ್ ಮಾಡಿದ್ದಾರೆ. ಈಗ ಯಾವುದು ಕೂಡ ಹಳೇದ ನಾನು ಕೆತ್ತಗಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ನನಗಿಂತ ಡ್ಯಾಮೇಜ್ ಮಾಡಿದಂತವ್ರು ಅನೇಕರು ಬಿಜೆಪಿಲಿ ಇದ್ದಾರೆ. ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದವರು ಇದ್ದಾರೆ, ಪಕ್ಷದ ಹೆಣ್ಣುಮಕ್ಳಿಗೆ ಡ್ಯಾಮೇಜ್ ಮಾಡಿದಂತವ್ರು ಇದ್ದಾರೆ. ವಿಧಾನಸೌಧದಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕ ಮಂತ್ರಿ ಇದ್ದಾಗ ರೇಪ್ ಮಾಡದಂತ ಹೇಳ್ದಂತವ್ರು ಇನ್ನು ಪಕ್ಷದಲ್ಲಿದ್ದಾರೆ. ಒಕ್ಕಲಿಗರ ಹೆಣ್ಮಕ್ಳನ್ನ ಮಂಚಕ್ಕೆ ಹೋಗದಂತವ್ರು ಇನ್ನು ಭಾರತೀಯ ಜನತಾ ಪಕ್ಷ ಶಾಸಕರಿದ್ದಾರೆ. ಅದ್ಯಾವುದು ಕೂಡ ಆ ತರದ್ದು ಸಣ್ಣ ತಪ್ಪು ಕೂಡ ನಾನು ಮಾಡಲಿಲ್ಲ. 3 ವರ್ಷ ಮಂತ್ರಿ ಇದ್ದೆ, ಥ್ರೂಟ್ ಸ್ಟೇಟ್ ಕೆಲಸ ಮಾಡಿದ್ದೀನಿ. ಯಾವೊಬ್ಬ ಬಿಜೆಪಿ ಶಾಸಕನು ಕೂಡ ಭಾರತೀಯ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ನಲ್ಲಿ 3 ವರ್ಷದಲ್ಲಿ ಒಂದೇ ಒಂದು ಸಣ್ಣ ಅಲಿಗೇಷನ್ ಕೂಡ ಯಾರು ಕೂಡ ಮಾಡಲಿಲ್ಲ. ಮೈಸೂರು ಉಸ್ತುವಾರಿ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಎಲ್ಲ ಸೇರಿ ಯುನಾನಿಮಸ್ ಗೆ ಸಹಾಯ ಮಾಡಿದ್ರು. ಆ ಥರದ್ದೆಲ್ಲ ಕೂಡ ಇತ್ತು. ಬಟ್ ಇತ್ತೀಚೆಗೆ ಕೆಲವರು ಸೋಮಶೇಖರ್ನ ಹೊರಗಡೆ ಹಾಕ್ಬಿಡಬೇಕು ಅಂತ ಏನೋ ಒಂದು ಮಾಡಿರ್ತಾರೆ ಅಂತ ಕಾಣ್ತದೆ. ಅದು 2-3 ವಿಷಯ ಇಟ್ಕೊಂಡು ಅದನ್ನೇ ಗುರಿಯಾಗಿ ಇಟ್ಕೊಂಡು ಎಕ್ಸ್ಪೆಲ್ ಮಾಡಬೇಕು ಅಂತೇಳಿ ಮಾಡಿಸಿದ್ದಾರೆ. ಅದನ್ನ ಯಾಕೆ ಎಕ್ಸ್ಪೆಲ್ ಮಾಡಿದ್ರು, ಏನು ಎತ್ತ ಅಂತ ನಾನು ಯಾವುದು ಕೇಳಲಿಕ್ಕೆ ಹೋಗೋದಿಲ್ಲ. ಬಹಳ ಸಂತೋಷ. ಯಾರೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಕ್ಸ್ಪೆಲ್ ಮಾಡ್ತಕ್ಕಂಥದಕ್ಕೆ ಮುಂಚೂಣಿಯಲ್ಲಿದ್ರು ಅವರೆಲ್ಲರಿಗೂ ಕೂಡ ತಾಯಿ ಚಾಮುಂಡಿ ಆಶೀರ್ವಾದ, ಆಯಸ್ಸು, ಆರೋಗ್ಯ, ಭಾಗ್ಯ ಕೊಡ್ಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬೇರೆ ಕಾಮೆಂಟ್ಸ್ ಏನು ಕೂಡ ಮಾಡಲ್ಲ. ಸರ್, ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪನವ್ರ ಸರ್ಕಾರ ರಚನೆ ಆಗೋದಕ್ಕೆ ನೀವು ಕೂಡ ಒಬ್ರು ಕಾರಣಕರ್ತ ಅಂತಾನೆ ಹೇಳ್ಬೋದು. ಅಷ್ಟೆಲ್ಲ ಮಾಡಿದ್ರು ಕೂಡ ನಿಮ್ಮ ವಿರುದ್ಧ ಬಿಜೆಪಿಯಲ್ಲೇ ಯಾಕೆ ಈ ರೀತಿ ನಡೀತು? ನಿಮ್ಮ ವಿರುದ್ಧ ಏನಾದ್ರೂ ಷಡ್ಯಂತ್ರ ಆಯ್ತು ಅನ್ಸುತ್ತಾ ನಿಮಗೆ? ಯಡಿಯೂರಪ್ಪನವರು ಅತ್ಯಂತ ಗೌರವಯುತವಾಗಿ ನಡೆಸ್ಕೊಂಡಿದ್ದಾರೆ. ಸಹಕಾರ ಮಂತ್ರಿನೇ ಆಗ್ಬೇಕು ಅವನು ಅಂತ ಮಾಡಿದ್ದಾರೆ. ಮೈಸೂರು ಉಸ್ತುವಾರಿ ಇರಬೇಕು ಅಂತಕ್ಕಂಥದ್ದು ಅವರೇ ತೀರ್ಮಾನ ಮಾಡಿದ್ದಾರೆ. ವಿಜೇಂದ್ರ ಅವರು ಕೂಡ ಯಾವತ್ತೂ ಕೂಡ ನೆಗೆಟಿವ್ ಕೂಡ ಅವ್ರೇನು ಕೂಡ ಮಾಡಲಿಲ್ಲ. ಕೆಲವರು ಒಕ್ಕಲಿಗ ಲೀಡರ್ಗಳು ಕೆಲವರು ಮಸಲತ್ ಮಾಡಿದ್ದಾರೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಕೂಡ ನನಗೂ ಕೂಡ ಗೊತ್ತಾಗ್ತಾ ಇತ್ತು. ನಾನು ಮ್ಯಾಲ್ ಬಿದ್ದು ನನಗೆ ರಕ್ಷಣೆ ಕೊಡಿ, ನನ್ನ ಸಪೋರ್ಟ್ ಮಾಡಿ, ಸಹಾಯ ಮಾಡಿ ಅಂತ ಕೇಳ್ತಕ್ಕಂಥ ನೇಚರು ನಂದೇನಿಲ್ಲ. ಪಕ್ಷದಲ್ಲಿ ಇದ್ದಷ್ಟು ದಿವಸ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ನಿಮ್ಗೆ ಅನ್ಸಿದ್ರೆ ಇಟ್ಕೊಳ್ಳಿ, ಇಲ್ಲದ್ರೆ ಬೇಡ. ನಾನು ಸುಮಾರು 25-30 ವರ್ಷ ರಾಜಕಾರಣದಲ್ಲಿ ಇದ್ದೀನಿ. ಇಷ್ಟೆಲ್ಲ ನನ್ನ ಬೆಳವಣಿಗೆಗೆ ಕಾರಣ ಕಾಂಗ್ರೆಸ್ ಪಕ್ಷನೇ. ಸಹಕಾರ ಕ್ಷೇತ್ರದಲ್ಲಿ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಬೆಳಿಲಿಕ್ಕೇನೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕಾರಣ. ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷ ಮಾಡ್ತಕ್ಕಂಥ ಅದಕ್ಕೆ ಡಾಕ್ಟರ್ ಪರಮೇಶ್ವರ್ ಅವರು, ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾರಣ.
ನನ್ನ ಉತ್ರಳ್ಳಿಗೆ ಮತ್ತೆ ಯಶವಂತಪುರಕ್ಕೆ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ನನ್ನ ಒಡನಾಟ ಇಟ್ಟು ನೋಡಿ ಯಶವಂತಪುರ ಕ್ಷೇತ್ರಕ್ಕೆ ಮೊದಲನೇ ಬಾರಿಗೆ ಟಿಕೆಟ್ ಕೊಟ್ಟರು, ಎರಡನೇ ಬಾರಿಗೆ. ಇಂಥ ಅನೇಕ ಲೀಡರ್ಗಳು ಕಾಂಗ್ರೆಸ್ ಪಕ್ಷದಲ್ಲಿ ನನ್ನನ್ನು ಬೆಳೆಸಿದ್ರು. ಇಷ್ಟೆಲ್ಲ ಒಡನಾಟ ಇದ್ದು ಎಲ್ಲೋ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಸರಿ ಹೋಗ್ಲಿಲ್ಲ ಅಂತ ಒಂದೇ ಕಾರಣಕ್ಕೆ ಅಪ್ಪಿ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಹೋದಷ್ಟು ದಿವಸನು ಪ್ರಾಮಾಣಿಕವಾಗಿದ್ದೀನಿ. ಅಲ್ಲಿ ಪಕ್ಷಕ್ಕೆ ಮುಜುಗರ ಅಲ್ಲಿ ಮತ್ತೊಂದಲ್ಲಿ ಯಾವೊಬ್ಬ ಲೀಡರ್ನು ಕೂಡ ಸೋಮಶೇಖರ್ ಮಂತ್ರಿ ಆದ್ಮೇಲೆ ಹಿಂಗ್ ಮಾಡ್ದ ಪಕ್ಷಕ್ಕೆ ಮಾಡ್ದ ಅಂತ ಹೇಳುವಂತದ್ದು ಯಾವುದು ಕೂಡ ನಾನು ಇಟ್ಕೊಂಡಿಲ್ಲ. ಎಲ್ಲರೂ ಕೂಡ ಸಂತೋಷ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳೋದಕ್ಕಿಂತ ಮುಂಚೆ ನಾನೇ ಹೇಳ್ತಾ ಇದ್ದೀನಿ, ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ಸಂತೋಷ ಇದೆ. ಕಾರಣ ಯಾವ್ದಾರ ಫಂಕ್ಷನ್ಗೆ ಹೋದ್ರೆ ಬಿಜೆಪಿ ಶಾಸಕ ಕಾಂಗ್ರೆಸ್ ಅಭಿ ಅಂತಾರೆ, ಸರ್ಕಾರ ಕೂಗದಂತ ಕಾರ್ಯಕ್ರಮಗಳಲ್ಲಿ ಭಾರತೀಯ ಜನತಾ ಪಕ್ಷ ಶಾಸಕ ಇಲ್ಲಿ ಅಂತಾರೆ. ಇನ್ಮೇಲೆ ನಾಳೆ ಹೇಳುವಂಗೆ ಇಲ್ವಲ್ಲ. ನೋ ಐ ಎ ಫ್ರೀ ಬರ್ಡ್. ಸರ್, ಮತ್ತೆ ಕೆಲವೊಂದಿಷ್ಟು ಒಕ್ಕಲಿಗ ಶಾಸಕರು ನನಗ್ ವಿರೋಧ ಮಾಡಿದ್ರು ಪರೋಕ್ಷವಾಗಿ ಅಂತಿದ್ದೀರಾ. ಯಾರು ಬೆಂಗಳೂರು ಭಾಗದ ಶಾಸಕರ ಅಥವಾ ಹೊರಗಡೆ ಇದ್ದಂತವ್ರ? ಸರ್, ಹೊರಗಡೆ ಯಾರು ಮಾಡಕ್ ಹೋಯ್ತಾರ ಪಾಪ. ಹೊರಗಡೆ ಯಾರು ಮಾಡಕ್ ಹೋಗುದಿಲ್ಲ. ಯಾರು ಕೂಡ ನನ್ನನ್ನ ಟಾರ್ಗೆಟ್ ಮಾಡಕ್ಕೂ ಆಗೋದಿಲ್ಲ. ಯಾಕೆ ಅಂದ್ರೆ ನಾನು ಯಾವತ್ತೂ ಕೂಡ ಯಾವುದೇ ಒಂದು ಪಕ್ಷದ ವಿರುದ್ಧ ಹೋರಾಟ ಮಾಡದಂತನಲ್ಲ, ವ್ಯಕ್ತಿ ವಿರುದ್ಧ ಹೋರಾಟ ಮಾಡದಂತನಲ್ಲ. ಯಶವಂತಪುರ ಕ್ಷೇತ್ರ ನನ್ನ ರಾಜಕೀಯವಾಗಿ ಬೆಳೆಸಿದೆ. ಆ ಕ್ಷೇತ್ರದ ಜನ ಋಣ ತೀರಿಸಬೇಕು ಅಂತಕ್ಕಂಥದ್ದು ಹೋರಾಟ ಮಾಡ್ತಾ ಇದ್ದೇನೆ. 6 ಸಾರಿ ಚುನಾವಣೆಯಲ್ಲಿ ನಿಂತಿದ್ದೇನೆ, 2 ಸಾರಿ ಗೆದ್ದಿದ್ದೇನೆ, 2 ಸಾರಿ ಬಿಜೆಪಿಲಿ ಗೆದ್ದಿದ್ದೇನೆ, 2 ಸಾರಿ ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ದೇನೆ. ಈ ಕ್ಷೇತ್ರದ ಋಣ ತೀರಿಸಬೇಕು. ಈಗ ಋಣ ತೀರಿಸ್ತಾ ಇದ್ದೇನೆ. ಇನ್ನು 3 ವರ್ಷ ಇದೆ, 3 ವರ್ಷ ಋಣ ತೀರಿಸ್ತೇನೆ. 28ಕ್ಕೆ ಎಲ್ಲಿ ನಿಲ್ಬೇಕು ಅಂತೇಳಿ ಕ್ಷೇತ್ರದ ಎಲ್ಲ ಮುಖಂಡಗಳ ಸಭೆ ಮಾಡ್ತೇನೆ. ಏನ್ ಮಾಡೋದು ಪೊಲಿಟಿಕಲ್, ಅವ್ರೇನಾದ್ರೂ ಒಳ್ಳೊಳ್ಳೆ ಐಡಿಯಾ ಕೊಡ್ತಾರೆ, ಐಡಿಯಾ ಪ್ರಕಾರ ಹೋಗ್ತೀವಿ. ಸರ್, ಎಲ್ಲಿ ನಿಲ್ಬೇಕು ಅಂದ್ರೆ ಏನ್ ಕ್ಷೇತ್ರ ಏನನ್ನ ಬೇರೆ ಹೊಸದಾಗಿ ಆಯ್ಕೆ ಮಾಡ್ತೀರಾ ಅಥವಾ ಪಕ್ಷ ಅಂತಾನ ಸರ್? ಅಲ್ಲ, ಈಗ 2028 ಗಂಟೆ ಏನು ಚೇಂಜ್ ಆಗಲ್ಲ. ಇದು ಏನು ಡಿಲಿಮಿಟೇಷನ್ ಆಗಿ ಸೆನ್ಸಸ್ ಆಗಿ ಡಿವೈಡ್ ಆದಂತ ಪಕ್ಷದಲ್ಲಿ ಮಾತ್ರ. ಅಲ್ಲಿ ಗಂಟ 28 ಗಂಟೆ ಏನು ಆಗಲ್ಲ ಅಂತ ಅನ್ಕೊಂಡಿದ್ದೀವಿ. ಇನ್ನು 3 ವರ್ಷ ಇರೋದ್ರಿಂದ ಅವಾಗ ಕೂಗಿ ಲೀಡರ್ಗಳೆಲ್ಲ ಕೂಗಿ ಏನ್ ಮಾಡ್ಬೇಕು ಏನೆತ್ತ ಅಂತ ತೀರ್ಮಾನ ಮಾಡ್ತೀವಿ. ಸರ್, ಮತ್ತಿನ್ನೊಂದು ನಿಮ್ಮ ಮೇಲೆ ಆರೋಪ ಇದೆ. ಸಂಸತ್ ಚುನಾವಣೆ ಟೈಮಲ್ಲೂ ಕೂಡ ನೀವು ಶೋಭಾ ಕರಂದ್ಲಾಜೆ ಅವ್ರ ಜೊತೆ ನಿಂತಿಲ್ಲ ಅನ್ನೋ ಒಂದು ಅಂಶಗಳು ಸಾಕಷ್ಟು ಬಿಜೆಪಿ ನಾಯಕರು ಕೂಡ ಹೇಳ್ತಾರೆ. ಇದು ಹೌದಾ ಹೆಂಗೆ ಸರ್? ಈ ವಿಚಾರಕ್ಕೆ ನಿಮಗೆ ಎಕ್ಸ್ಪೆಲ್ ಮಾಡಿದ್ರ ಹೆಂಗೆ? 100% ಶೋಭಾ ವಿರುದ್ಧ ಚುನಾವಣೆ ಮಾಡಿದೆ. 100% ಗ್ರಾಜ್ಯುಯೇಟ್ ಚುನಾವಣೆ ಬಿಜೆಪಿ ಅಗೇನೆಸ್ಟ್ ಮಾಡಿದೆ. 100% ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ MLC ಟಿಕೆಟ್ ವಿರುದ್ಧ ನಾನು ಅಗೇನೆಸ್ಟ್ ಚುನಾವಣೆ ಮಾಡಿದ್ದೀನಿ. ಯಾಕೆ ಮಾಡಿದ್ದೀನಿ ಅಂದ್ರೆ ಇವ್ರು 3 ಜನ ಇನ್ಕ್ಲೂಡಿಂಗ್ ಶೋಭಾ ನನ್ನನ್ನೇನ್ ಬಂದು ಕೇಳಲಿಲ್ಲ. MLC ಚುನಾವಣೆ ನನ್ನನ್ನೇನ್ ಬಂದು ಕೇಳಲಿಲ್ಲ. ಕೇಳದ್ರ ಮೇಲೆ ನಾನೇನ್ ಮೇಲ್ ಬಿದ್ದೋಗಿ ನಾನೇನ್ ಹೇಳುವನ? ಸರ್, ನಿಮ್ಮ ಬೇಸರ ಹಾಗಾದ್ರೆ ಇರೋದು ಯಾರು ಬಂದು ನನ್ನ ಕೇಳಲಿಲ್ಲ ಅಂತ? 100% ಕೇಳಲಿಲ್ಲ ರೀ. ಅವ್ರು ಕೇಳಿದ್ರೆ ಚುನಾವಣೆ ಮಾಡಕ್ಕೆ ಏನಂತೆ? ನಾನು ಪಕ್ಷದ ಶಾಸಕನಾದ್ಮೇಲೆ ಅಸಮಾಧಾನ ಬೇಕಾದಷ್ಟು ಇರ್ತದೆ. ಚುನಾವಣೆಗೆ ಬಂದು ಕೇಳ್ಬೇಕಲ್ಲ. ಕೇಳಿದ್ರ ಮೇಲೆ ನಾನಾಗಿ ಮೇಲ್ ಬಿದ್ದೋಗ್ಲಿ. ಸರ್, ಇವತ್ತು DK ಶಿವಕುಮಾರ್ ಅವರು ಕೂಡ ನಿಮ್ ಪರ ಬ್ಯಾಟ್ ಬೀಸಿದ್ದಾರೆ. ಎಲ್ಲ ಒಂದ್ ಕಡೆ HIV ಸೋಂಕನ್ನ ಚುಚ್ಚಕ್ ಹೋದವರು ಮತ್ತೆ ವಿಧಾನಸೌಧದಲ್ಲೇ ರೇಪ್ ಮಾಡಿದವ್ರನ್ನ ಏನೂ ಮಾಡಿಲ್ಲ, ST ಸೋಮಶೇಖರ್ ಉಚ್ಚಾಟನೆ ಮಾಡಿ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ಈಗ ಹಾಗಾದ್ರೆ ನಿಮ್ಮ ನಡೆ ಕಾಂಗ್ರೆಸ್ ಕಡೆಗೆ ಅನ್ಸುತ್ತೆ ಈ ರೀತಿಯ ಸ್ಟೇಟ್ಮೆಂಟ್ ನೋಡಿದ್ರೆ, ಹೌದಾ ಸರ್? DK ಶಿವಕುಮಾರ್ ಅವರಿಗೆ ನನ್ನ ಪರ ಮಾತಾಡಕ್ ನಾನೇನು ಅಥರೈಸ್ ಮಾಡಿಲ್ಲ. ನನ್ನ ಡಿಪೆಂಡ್ ಮಾಡ್ಕೊಳ್ಳಕ್ಕೆ ಶಕ್ತಿ ದೇವರು ನನಗೆ ಕೊಟ್ಟಿದ್ದಾನೆ. ನನ್ಗಾಗಿರ್ತಕ್ಕಂಥದ್ದು ನಾನೇ ಡಿಪೆಂಡ್ ಮಾಡ್ತೀನಿ. ಅವ್ರ ಕೈಲಿ ಡಿಪೆಂಡ್ ಮಾಡ್ಕೊಳ್ಳಕ್ಕೆ ನಾನೇನು ಹೇಳಲಿಲ್ಲ, ನಾವೇನು ಅಥರೈಸ್ ಮಾಡಲಿಲ್ಲ. ಅವ್ರು ಯಾರು ಕೂಡ ನನ್ನ ಡಿಪೆಂಡ್ ಮಾಡ್ಬೇಕಾದಂತ ಅವಶ್ಯಕತೆ ಇಲ್ಲ. ನಾನು ಸ್ವತಃ ಫ್ರೀ ಇಲ್ವಾ? ನನ್ನ ಕೆಪಾಸಿಟಿ ಇಲ್ವಾ? ನನಗೆ ನಾಲೆಡ್ಜ್ ಇಲ್ವಾ? ನನ್ನ ಇದನ್ನ ನಾನು ಡಿಪೆಂಡ್ ಮಾಡ್ಕೋತೀನಿ. ಬೇರೆ ನನ್ನೇನು ಡಿಪೆಂಡ್ ಮಾಡೋದು ನೆಸೆಸಿಟಿ ಏನಿಲ್ಲ. ಸರ್, ಹಾಗಾದ್ರೆ ಒಂದ್ ವೇಳೆ ನೀವೇನಾದ್ರೂ ಕಾಂಗ್ರೆಸ್ಗೆ ಹೋಗದೆ ಇದ್ರೆ, ಈಗ ಮೊನ್ನೆ ಅಷ್ಟೇ ಯತ್ನಾಳ್ ಅವ್ರು ಕೂಡ ಉಚ್ಚಾಟನೆ ಆಗಿದ್ದಾರೆ, ನೀವು ಕೂಡ ಇವತ್ತಾಗಿದ್ದೀರಾ, ನೀವೆಲ್ಲ ಸೇರ್ಕೊಂಡು ಹೊಸದಾಗಿ ಏನಾರ ಮಾಡೋ ಐಡಿಯಾ ಏನಾದ್ರು ಇದೆಯಾ ಹೆಂಗೆ ಸರ್?
ನಾನೆಲ್ಲ ಯತ್ನಾಳ್ ಜೊತೆ ಸೇರೋದು ಅವೆಲ್ಲ ಅದ್ಯಾವುದು ಕೂಡ ಆ ಮಟ್ಟಕ್ಕೆ ರಾಜಕೀಯದಲ್ಲಿ ನಾನು ಬೆಳೆದಿಲ್ಲ. ನಾವೆಲ್ಲೋ ಒಂದು ಕಡೆ ಗುಬ್ಬಿ ಇದ್ದಂಗೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಹೋಯ್ತಾ ಇದ್ದೀವಿ. ಯತ್ನಾಳೆಲ್ಲ ದೊಡ್ಡ ದೊಡ್ಡ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೀಡರ್ಗಳು, ಅವ್ರ ಜೊತೆಲಿ ನಾವು ಹೋಲಿಕೆ ಮಾಡ್ಕೊಳ್ಳೋಂಥದ್ದು ಅಲ್ಲ. ಎಲ್ಲ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಿದ್ದಾರೆ. ಅವ್ರಿಗೆಲ್ಲ ಒಳ್ಳೇದ್ ಮಾಡ್ಲಿ. ನೀವು ನನ್ನ ನೆನ್ಸ್ಕೊಂಡು ನಮ್ ಕಚೇರಿಗೆ ಬಂದು ಇಂಟರ್ವ್ಯೂ ಮಾಡಿದಿರಿ, ನಿಮ್ಗೂ ಕೂಡ ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ಎಸ್.ಟಿ. ಸೋಮಶೇಖರ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಸಾಗರ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.